ಸ್ವಲ್ಪ ಹಿಂಗೆ ಚಿವುಟ್ತೀವಲ್ಲ ಆ ರೀತಿ ಇಲ್ಲಿ ನಮಗೆ ಎಲ್ಲಿ ನಮಗೆ ಬಂಗಿರುತ್ತೋ ಅಲ್ಲಿ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹಂಗೆ ಯಾವ ರೀತಿ ನಾವು ಆಯಿಲನ್ನು ಹಚ್ಚಿದಾಗ ಮಸಾಜ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವುದೇ ರೀತಿ ಇಲ್ಲಿ ನೀವು ಸ್ಕಿಪ್ ಮಾಡ್ತಾ ಹೋದ್ರಿ ಅಂದರೆ ನಾನು ಅದಕ್ಕೆ ಏನು ಹೇಳ್ತೀನಿ ಅದು ನಿಮಗೆ ಗೊತ್ತಾಗಂಗಿಲ್ಲ. ಮತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಒಬ್ಬ ಸಿಸ್ಟರು ನನಗೆ ಫೇಸಲ್ಲಿ ಭಾಳ ಟ್ಯಾನ್ ಆಗೈತಿ, ಅದನ್ನು ಹೋಗಲಾಡಿಸುವಂಥ ಒಂದು ಒಳ್ಳೆ ಹೋಮ್ ರೆಮಿಡಿನ ಹೇಳ್ರಿ ಅಂತ ಹೇಳಂದು ಕಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ಇವತ್ತು ಈ ಹಿಂದೆ ಒಂದು ಹೋಮ್ ರೆಮಿಡಿನ ಹಾಕಿದ್ದೀನಿ ನಾನು. ಅದನ್ನು ನಾನು ನಿಮ್ಮ ಮುಂದೆ ಫೋಟೋ ಹಾಕ್ತೀನಿ. ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಆ ಒಂದು ಹೋಮ್ ರೆಮಿಡಿನ ನೀವು ಮಾಡಿದ್ರೆ ಎಷ್ಟೇ ಟ್ಯಾನ್ ಇದ್ರೂ ಅದು ಕಡಿಮೆ ಆಗ್ತಾ ಬರ್ತೈತಿ. ಆ ವಿಡಿಯೋನ ನಾನು ನಿಮ್ಗೆ ಇಲ್ಲಿ ಹಾಕ್ತೀನಿ ಮುಂದೆ. ಇವತ್ತು ಯಾವ ರೀತಿಯಾಗಿರುವಂಥ ಇವತ್ತು ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸ್ವಲ್ಪ ಚೇಂಜಸ್ ಐತಿ, ಆದರೆ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಒಂದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಬರೀ ಇವತ್ತು ಆ ಒಂದು ಫೇಸ್ ಪ್ಯಾಕನ್ನು ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಮತ್ತು ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವೆಲ್ಲ ಏನು ಮಾಡಬೇಕು, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬರೀ ತಡ ಮಾಡೋದು ಬೇಡ. ಇದಕ್ಕೇನೆಲ್ಲ ನಾನು ತೊಗೊಂಡಿದ್ದೀನಿ ಅಂತ ಹೇಳೋದು ಫಸ್ಟಿಗೆ ಹೇಳ್ತೀನಿ. ಇಲ್ಲಿ ನಾನು ಮೊದಲಿಗೆ ಅರಿಶಿನ ಇಲ್ಲಿ ಹುರಿದಿದ್ದ ನಾನು ಸೈಡ್ ತೋರಿಸ್ತೀನಿ. ಚೆನ್ನಾಗಿ ಅರಿಶಿನ ಸೈಡಿಗೆ ನಾನು ಹಾಕಿದ್ದೀನಿ. ಅರಿಶಿನ ಯಾವ ರೀತಿ ನಾನು ಹುರ್ಕೊಂಡಿದ್ದೀನಿ ಅಂತ ಟ್ಯಾನ್ ರಿಮೂವಲ್ ವಿಡಿಯೋ ಒಳಗೆ ತೋರಿಸಿದಾಗ ಅಲ್ಲಿ ಕಸ್ತೂರಿ ಅರಿಶಿನ ತೊಗೊಂಡಿದ್ದೆ ನಾನು. ಆದರೆ ಇವತ್ತು ಮನೇಲಿರುವಂಥ ಅರಿಶಿನ ನಾನು ತೊಗೊಂಡಿದ್ದೀನಿ. ನಾವು ಅಡುಗೆಗೆ ಬಳಸುವಂಥ ಅರಿಶಿನ ಇಲ್ಲಿ ತೊಗೊಂಡು ನಾನು ಪ್ಯಾಕ್ ಹಾಕೊಂಡು ಹೋಗ್ತೀನಿ. ನೋಡಿರಿ, ಈ ರೀತಿಯಾಗಿದ್ದನ್ನ ಹುರ್ಕೊಂಡಿದ್ದೀನಿ ನಾನು ವಿಡಿಯೋನ ನಾನು ತೋರಿಸಿದೆ. ಈ ರೀತಿಯಾಗಿ ಇಲ್ಲಿ ಅರಿಶಿನ ಹುರ್ಕೊಂಡಿದ್ದೈತಿ. ಈ ಅರಿಶಿನ ನಾನು ನಮಗೆ ಎಷ್ಟು ಬೇಕಷ್ಟು ಈ ರೀತಿ ಒಂದು ಸ್ವಲ್ಪ ನೀವು ಅರಿಶಿನ ಹುರಿದಿಟ್ಕೊಂಡ್ಬಿಟ್ರಿಂದ ನೀವು ಬೇಕು ಅಂದಾಗ ನೀವು ಈ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕನ್ನು ನೀವು ಹಾಕೋಬೋದು. ಇದು ಮೇನ್ ಬೇಕಾಗಿರುವಂಥದ್ದು ಅರಿಶಿನ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಅರಿಶಿನೇ ನಾನು ತೊಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಹುರ್ಕೋರಿ, ಕಪ್ಪಾಗೋವರೆಗೂ ಹುರ್ಕೊಂಡ್ರು ನಡೀತೈತಿ. ನಾನು ಇಷ್ಟಾದರೂ ಸಾಕು. ಈ ರೀತಿಯಾಗಿ ಬ್ರೌನ್ ಕಲರಾಗಿ ನಾನು ಇದನ್ನ ಹುರ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಇದನ್ನ ಹುರ್ಕೊಂಡಿದ್ದೀನಿ. ಇದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಯಾವ ಕಾಫಿ ಪೌಡ್ರ್ ಐತಿ, ನೀವು ಯಾವುದನ್ನು ಮನೆಯಾಗ ಯೂಸ್ ಮಾಡ್ತೀರೋ ಆ ಕಾಫಿ ಪೌಡ್ರನ್ನ ನೀವು ತೊಗೋಬೋದಿಲ್ಲ. ನಾನು ಎಷ್ಟು ಅರಿಶಿನ ತೊಗೊಂಡಿದ್ದೀನೋ ಅಷ್ಟೇ ಇಲ್ಲಿ ಕಾಫಿ ಪೌಡ್ರ್ ತೊಗೊತೀನಿ. ಅಂದರೆ ಸಮನಾಗಿ ನೋಡಿರಿ, ಒಂದು ಮುಕ್ಕಾಲು ಭಾಗದಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ. ಅಷ್ಟೇ ನಾನಿಲ್ಲಿ ಕಾಫಿ ಪೌಡ್ರ್ ತೊಗೊತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಹಾಕ್ಕೊತೀನಿ. ಲಿಂಬೆ ರಸ ಇಲ್ಲಿ ಒಂದು ಆಪ್ಷನ್ ನಿಮ್ಗೆ ಏನು ಕೊಡ್ಬೋದಪ್ಪ ನಾನು ಅಂತ ಅಂದ್ರೆ ಲಿಂಬೆ ರಸನೆಲ್ಲ ಹಾಕ್ಕೊತೀನಿ. ಅಂದರೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೋರಿ ನೀವು. 1 ಸ್ಪೂನ್ ಇಲ್ಲ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ. ನಿಮ್ಗೆ ಇಲ್ಲಿ ಲಿಂಬೆ ರಸ ಆಗಿ ಬರಲ್ಲ ಅಂತ ಅನ್ನೋರು ಟೊಮೆಟೊ ರಸನಾದರೂ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಆಲೂಗಡ್ಡೆ ರಸನಾದರೂ ಹಾಕ್ಕೋಬೋದು. ಅದು ಕೂಡ ನಮಗೆ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡ್ತೈತೆ ಆಲೂಗಡ್ಡೆ ರಸ. ಅದಕ್ಕೋಸ್ಕರ ಲಿಂಬೆಹಣ್ಣು ನಮ್ಗೆ ನ್ಯಾಚುರಲಾಗಿ ಬ್ಲೀಚ್ ಮಾಡ್ತದೆ. ಅದಕ್ಕೋಸ್ಕರ ಇಲ್ಲಿ ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಅರಿಶಿನ ನಮ್ಮ ಸ್ಕಿನ್ ಇರುವಂಥ ಟ್ಯಾನನ್ನು ಹೊಡೆದೋಡ್ಸೋಕ್ಕೆ ಸಹಾಯ ಮಾಡ್ತೈತಿ. ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರಾಗಿ ಇಡೋದಕ್ಕೆ ಸಹಾಯ ಮಾಡ್ತೈತಿ ಮತ್ತು ನಮ್ಗೆ ಒಂದು ನರಿಶ್ಮೆಂಟನ್ನು ಕೊಡುತ್ತೆ ಜೇನುತುಪ್ಪ. ಕಾಫಿ ಪೌಡ್ರ್ ಸಹಿತ ನಮ್ಮ ಸ್ಕಿನ್ನಲ್ಲಿರುತ್ತೆ ಡೆಡ್ ಸ್ಕಿನ್ನನ್ನು ತೆಗೆದು ಹಾಕುತ್ತೆ, ಆಮೇಲೆ ಟ್ಯಾನನ್ನು ತೆಗೆದು ಹಾಕೋದಕ್ಕೆ ಸಹಾಯ ಮಾಡ್ತದಕ್ಕೋಸ್ಕರ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಮೊಸರು ತೊಗೊಂಡಿನಿ ನಾನು ಇಲ್ಲಿ. ಮೊಸರು ಸಹಿತ ನಮ್ಮ ಸ್ಕಿನ್ನನ್ನು ಒಂದು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಶಕ್ತಿ ಮೊಸರಿಗೆ ಐತಿ. ಹಾಗಾಗಿ ಇಲ್ಲಿ ಮೊಸರು ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಮೊಸರನ್ನು ನೀವು ಹಾಕ್ಕೋಬೋದು. ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಎಲ್ಲ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಮಾಡ್ತೀವಿ. ಎಲ್ಲವೂ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡುವಂಥ ಇಂಗ್ರೀಡಿಯೆಂಟ್ಸ್ ಅಲ್ಲ. ಆಮೇಲೆ ಟ್ಯಾನ್ ರಿಮೂವ್ ಅಂತೂ ಪಕ್ಕಾ ಟ್ಯಾನ್ ರಿಮೂವ್. ವಾರದಲ್ಲಿ 2 ಸರ್ತಿ ಈ ಒಂದು ಫೇಸ್ ಪ್ಯಾಕನ್ನು ಹಾಕಬೇಕಾಗತಿ. ಯಾವಾಗಿದ್ರೂ ಹೇಳ್ತೀನಿ ನಾನು, ಫಸ್ಟಿಗೆ ನಾನು ಪ್ಯಾಕ್ ಹಾಕೋಕ್ಕೂ ಮೊದಲು ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು. ಪ್ಯಾಕ್ ಹಾಕಿ ಆದಮೇಲೆ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು. ಇದು ನನಗೆ ಚೆನ್ನಾಗಿ ನನ್ನ ಮುಖ ಅಂತ ತೊಳ್ಕೊಂಡಾಗಿದೆ. ಈಗ ನಾನು ಇದನ್ನ ಫೇಸ್ ಪ್ಯಾಕನ್ನು ಹಾಕ್ಕೊತೀನಿ ಚೆನ್ನಾಗಿ. ನೋಡಲಿ, ಮೊಸರು ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುವಂಥ ಶಕ್ತಿ ಮೊಸರಿಗೂ ಐತಿ. ಆಮೇಲೆ ಲಿಂಬೆಹಣ್ಣು ಅದೇ ಕೆಲಸ ಮಾಡುತ್ತೆ. ಡಬಲ್ ಅಂದರೆ 2 ರೀತಿಯಾಗಿ 2 ಇಂಗ್ರೀಡಿಯೆಂಟ್ಸ್ ನಮ್ಗೆ ಇಲ್ಲಿ ಬ್ಲೀಚ್ ಮಾಡುವಂಥ ಕೆಲಸ ಮಾಡೋದ್ರಿಂದ ನಮ್ಗೆ ಆದಷ್ಟು ಬೇಗನ ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕಿ ನೋಡಿರಿ. ಈ ರೀತಿಯಾಗಿರುವಂಥ ಟ್ಯಾನ್ ಮಾಸ್ಕು ನೀವು ಹಾಕಿಲ್ಲ ಅಂತ ಅಂದ್ರೆ ಒಂದು ಸರ್ತಿ ಈ ಮಾಸ್ಕನ್ನು ನೀವು ಹಾಕಿ ನೋಡಿರಿ, ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಈ ಮಾಸ್ಕು. ಅರಿಶಿನ ಹುರಿದು ಕಾಫಿ ಪೌಡ್ರನ್ನ ಸಮನಾಗಿ ಕಾಫಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತ ಅಂದ್ರೆ ನಿಮಗೆ ವಾರದಲ್ಲಿ ನೀವು ಇದನ್ನ 2 ಸರ್ತಿ ಹಚ್ಚಬೇಕಾಗತ್ತೆ. ಹಚ್ಚಿದಾಗ ಮಾತ್ರ ನಿಮ್ಮ ಟ್ಯಾನು ಎಲ್ಲನೂ ನಿಮ್ಮ ಸ್ಕಿನ್ನಲ್ಲಿ ಇಕ್ಕಿರುವಂಥ ಟ್ಯಾನು ನೀವು ಹುಡುಗಿರಿಸುವಂಗಿಲ್ಲ. ಅಷ್ಟು ಚೆನ್ನಾಗಿ ಈ ಒಂದು ಫೇಸ್ ಪ್ಯಾಕ್ ಕೆಲಸ ಮಾಡ್ತೈತಿ. ಹಾಗಾಗಿ
ನಿಮಗೆ ಇಲ್ಲಿ ಆಪ್ಷನ್ನು ಕೊಟ್ಟು ನಾನು ಲಿಂಬೆ ರಸ ಯಾರಿಗೆ ಆಗಿ ಬರೋಂಗಿಲ್ಲ ಅವರು ಇಲ್ಲಿ ಟೊಮೆಟೊ ರಸ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಆಲೂಗಡ್ಡೆ ರಸನ ಹಾಕ್ಕೋಬೋದು. ಇದು ಸೆಮಿ ಡ್ರೈ ಆಗಲಿ, ಸೆಮಿ ಡ್ರೈ ಆದ ನಂತರ ನಾನು ಮೆದ್ರಿಗೆ ಬರ್ತೀನಿ ನಾನು. ನೋಡ್ಬೋದು ನೀವು ಎಲ್ಲ ನನಗೆ ಪೂರ್ತಿಯಾಗಿದೆ. ಸ್ವಲ್ಪನ ನೋಡ್ರಿ, ಇದೊಂದು ಸ್ವಲ್ಪ ನಮಗೆ ಅರಿಶಿನ ರಫ್ ಇದ್ದಂಗೆ ಇರ್ತೈತಿ. ಸಾವಕಾಶವಾಗಿ ನಾವು ಇದನ್ನ ಮಸಾಜ್ ಮಾಡಬೇಕು, ಸಾವಕಾಶವಾಗಿ ಮಸಾಜ್ ಮಾಡಿರಿ. ಸ್ಕಿನ್ನಲ್ಲಿರುವಂಥ ಎಲ್ಲ ಡೆಡ್ ಸ್ಕಿನ್ನು ಮತ್ತು ಈ ಒಂದು ಟ್ಯಾನ್ ಏನಿರುತ್ತೆ ಎಲ್ಲಾನು ಇದು ಈ ಒಂದು ಫೇಸ್ ಪ್ಯಾಕು ಹೊಡೆದಾಗ್ತೈತಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದರೆ, ನೀವು ಒಂದು ಸರ್ತಿ ಇದನ್ನ ಹಾಕಿದ್ರೆ ನೀವು ಮಾಡಿ ಡಬ್ಬಿ ತುಂಬಿಟ್ಕೊಂತೀರ, ಅಷ್ಟು ಚೆನ್ನಾಗಿ ಈ ಒಂದು ಫೇಸ್ ಪ್ಯಾಕ್ ಇರ್ತೈತಿ. ಇಲ್ಲಿ ಮತ್ತೊಂದು ಏನು ಹೇಳ್ತೀನಿ ಅಂದರೆ, ನಾವು ಫಸ್ಟಿಗೆ ಪ್ಯಾಕ್ ಹಾಕ್ತಿರ್ತಿರಲ್ಲ ಅವಾಗಾದರೂ ನೀವು ಮಸಾಜ್ ಮಾಡ್ಕೋಬೋದು. ಮಸಾಜ್ ಮಾಡಿಕೊಂಡು ಪ್ಯಾಕ್ ಹಾಕಿ ಕೈ ಬಿಟ್ಬಿಡ್ಬೋದು. ಇಲ್ಲ ಅಂತ ಅಂದರೆ ಈ ರೀತಿ ಪ್ಯಾಕ್ ಹಾಕಿ ಆದಮೇಲೆ ನೀವು ಮಸಾಜ್ ಮಾಡಿ. ನೋಡಲಿ, ನೋಡ್ಬೋದು ನೀವು. ನೋಡ್ರಿ ಚೆನ್ನಾಗಿ ನಿಜವಾಗ್ಲೂ ಭಾಳ ಒಂದು ಟ್ಯಾನನ್ನು ರಿಮೂವ್ ಮಾಡುವಂಥ ಒಂದು ಫೇಸ್ ಪ್ಯಾಕ್ ಇದೆ ಅಂತ ಅಂದ್ರೆ ತಪ್ಪ. ಭಾಳ ಚೆನ್ನಾಗಿ ನಮಗೆ ಇದು ರಿಸಲ್ಟ್ ಕೊಡ್ತೈತಿ. ನೋಡ್ಬೋದು ನೀವು. ಹಸಿ ಬಟ್ಟೆ ತೊಗೊಂಡು ಬಳಸ್ಕೊತೀನಿ. ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ. ಒಂದೇ ಟೈಮಿಗೆ ಒಂದೇ ಸರ್ತಿ ಹಚ್ಚಿ ನಾನು ಒಂದೇ ಸರ್ತಿಗೆ ಇಷ್ಟು ಚೆನ್ನಾಗಿ ನಮ್ಗೆ ಸ್ಕಿನ್ ಆಗುತ್ತೆ ನೋಡ್ರಿ. ಇದು ನೋಡಿದ ಮೇಲೆ ನಿಮಗೆ ಗೊತ್ತಾಗ್ಬೋದು ಇದು ನಮ್ಮ ಟ್ಯಾನನ್ನು ತೆಗೆದು ಹಾಕೋತೋ ಇಲ್ಲೋ ಅಂತ ಹೇಳಂದು ಇಷ್ಟು ಮೇಲೆ ನೀವು ಗೊತ್ತು ಮಾಡ್ಕೋಬೋದು ನೋಡ್ರಿ. ನಮ್ಮ ಒಂದು ಹಿರಿಯರೆಲ್ಲ ಅರಿಶಿನ ಬಳಸ್ತಿದ್ರು. ಈಗ ಒಬ್ಬೊಬ್ರಿಗೆ ಅದು ಸ್ಕಿನ್ಗೆ ಆಗಿ ಬರೋಂಗಿಲ್ಲ, ಕಪ್ಪಾಗತ್ತೆ ಅಂತ ಹೇಳಂದು ಅರಿಶಿನ ಬಳಸೋದು ಬಿಟ್ಟಾರ ಜನ. ಆದರೆ ನೋಡ್ರಿ ಅರಿಶಿನದಲ್ಲಿ ಎಷ್ಟು ಒಳ್ಳೆ ಶಕ್ತಿ ಐತಿ ಅಂತ ಅಂದ್ರೆ ನೋಡ್ರಿ, ಈ ಒಂದು ಅರಿಶಿನ ನಾವು ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನೆಲ್ಲ ತೆಗೆದಾಕುವಂಥ ಶಕ್ತಿ ಈ ಒಂದು ಅರಿಶಿನಕ್ಕೆ ಐತಿ. ಆಮೇಲೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸೋ ನನ್ನ ಸ್ಕಿನ್ನು. ನೀವು ಅಷ್ಟರಲ್ಲೇ ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಕಾಣಿಸಾಗುವಂಥೈತಿ ಅಂತ ಅಂದ್ರೆ ನಮಗೆ ಈ ಒಂದು ಫೇಸ್ ಪ್ಯಾಕು ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ತೆಗೆದು ಹಾಕುತ್ತೋ ಇಲ್ವೋ ಅಂತ ಹೇಳಂದ್ರೆ ಇಷ್ಟರೊಳಗೆ ನಿಮಗೆ ಗೊತ್ತಾಗುತ್ತೆ. ವಾರದಲ್ಲಿ 2 ಸರ್ತಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಗೆ ರಕ್ಷಿತಾ ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ದು. ನಿಜ ಹೇಳ್ಬೇಕಂದ್ರೆ ಈ ರೀತಿಯಾಗಿರುವಂಥ ನೀವು ಹೇರ್ ಕೇರ್ ಆಯ್ತು, ಇನ್ನು ಈ ಒಂದು ಸ್ಕಿನ್ ಕೇರ್ ಆಯ್ತು, ಈ ರೀತಿಯಾಗಿ ನಮಗೆ ಇಂಥದ್ದು ಬೇಕು ಅಂತ ಹೇಳೋದಂದ್ರೆ ನಾನು ಅದನ್ನ ನೀವು ಕೇಳಿರುವಂಥ ಒಂದು ಸ್ಕಿನ್ ಕೇರ್ನ ತರೋದಕ್ಕೆ ನನಗೂ ಒಂದು ಹೆಲ್ಪ್ ಆಗುತ್ತೆ. ಅಂದರೆ ನಾನೀಗ ಒಂದೇ ರೀತಿಯಾಗಿರುವಂಥ ಹೇಳ್ತಾ ಹೋಗ್ತಿರ್ತೀನಿ. ಅದರ ಬದಲಾಗಿ ನಿಮಗೇನು ಈ ರೀತಿ ಸ್ಕಿನ್ ಕೇರ್ ಒಂದು ಈ ಫೇಸ್ ಪ್ಯಾಕ್ ಹಾಕಿ ತೋರಿಸ್ರಿ, ಇಂಥ ಫೇಸ್ ಪ್ಯಾಕ್ ನಮಗೆ ಹಾಕಿ ತೋರಿಸ್ರಿ ಅಂತ ಅಂದ್ರಾಗ ನಾನು ಆ ರೀತಿಯಾಗಿರುವಂಥ ನಿಮಗೆ ಫೇಸ್ ಪ್ಯಾಕ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಸಾಯಂಕಾಲ ಮಾಡ್ಕೊಂಡಿದ್ದೆ ನಾನು. ಈಗ ನಾನು ರಾತ್ರಿ ಮಲ್ಗೋವಾಗ ನನ್ನ ಒಂದು ಪಿಗ್ಮೆಂಟೇಷನ್ ಆಯಿಲನ್ನು ನಾನು ನೈಟ್ ಮಲ್ಗೋವಾಗ ನಾನು ಹಚ್ಚಿ ಮಲ್ಕೊಂಡ್ಬಿಟ್ಟೆ ಅಂದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿರ್ತೈತೆ ಅಂತ ಅಂದ್ರೆ ನಿಜವಾಗ್ಲೂ ಅದನ್ನು ನಾನು ಅದು ಹಿಂಗೆ ಹೇಳ್ಬೇಕು ಅಂತಂದು ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿರ್ತೈತಿ, ಅಷ್ಟು ಬ್ರೈಟ್ ಆಗಿರ್ತೈತಿ, ಅಷ್ಟು ಸಾಫ್ಟ್ ಆಗಿರ್ತೈತಿ. ನಿಜವಾಗ್ಲೂ ಒಂದು ರೀತಿ ನಮ್ಮ ಸ್ಕಿನ್ನ ಇದು ಅಂತ ಹೇಳಿದ್ರೆ ಬೆಳಗ್ಗೆ ನಾವು ನೋಡ್ಕೊಂಡಾಗ ನಮ್ಗೆ ಅನಿಸ್ತೈತಿ. ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ನೀವು ಮನೇಲಿ ಮಾಡ್ಕೋರಿ, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋರಿ. ಹಾಗಾಗಿ ಈಗ ನಾನು ಪೂರ್ತಿಯಾಗಿ ಮುಖ ತೊಳೆದು ಈ ಒಂದು ಆಯಿಲನ್ನು ನಿಮ್ಗೆ ಹಚ್ಚಿ ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನನ್ನ ಸ್ಕಿನ್ನು. ನಿಜವಾಗ್ಲೂ ಒಂದೊಂದು ಫೇಸ್ ಪ್ಯಾಕ್ ಹಾಕಿದಾಗೂ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಕಾಣ್ತೈತಿ. ನಾನು ಈ ರೀತಿಯಾಗಿ ನಾವು ಒಂದು ಸಾಫ್ಟ್ ಆಗಿರುವಂಥ ಒಂದು ಬಟ್ಟೆ ತೊಗೊಂಡು ನಾವು ಮುಖನ ಒರೆಸ್ಕೊಂಡಾದ್ಮೇಲೆ ನೋಡ್ರಿ, ಇದು ನಾನು ರೆಡಿ ಮಾಡಿರುವಂಥ ಒಂದು ಪಿಗ್ಮೆಂಟೇಷನ್ ಆಯಿಲು. ಇದನ್ನು ನಾನು ಪ್ರತಿದಿನ ರಾತ್ರಿ ಏನೇ ತಪ್ಪಿದ್ರು ಊಟ ಮಾಡೋದು ಬಿಟ್ಟರು ಇದನ್ನು ಬಿಡೋಂಗಿಲ್ಲ. ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗೈತದ ಅದು ಕಲರ್ ನೋಡ್ರಿ. ಒಂದು 2-3 ಡ್ರಾಪ್ ಹಾಕೊಂಡ್ರೆ ಸಾಕು. ನಾವು ಚೆನ್ನಾಗಿ ಇನ್ನು ಎಷ್ಟು ಸಾಫ್ಟ್ ಆಗಿದೆ ಸ್ಕಿನ್ ನಮ್ಮದು. ನಿಜವಾಗ್ಲೂ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗೈತೆ ನಿಜವಾಗ್ಲೂ. ನೀವು ಈ ಒಂದು ಫೇಸ್ ಪ್ಯಾಕನ್ನು ನೋಡೋದಷ್ಟೇ ಅಲ್ಲ, ಮನ್ಯಾಗ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಎಷ್ಟು ನಿಮ್ಮಷ್ಟಕ್ಕೆ ನಿಮ್ಗೆ ಅನಿಸ್ತೈತಿ, ಹೌದಪ್ಪ ಇವ್ರು ಹೇಳಿದ್ದೆಲ್ಲ ನಿಜ, ನಾವು ಈ ಫೇಸ್ ಪ್ಯಾಕನ್ನು ಹಾಕಬೇಕು ಅಂತ ಹೇಳಂದು ರಕ್ಷಿತಾ ಸಿಸ್ಟರ್ ನಿಮಗೋಸ್ಕರ ಒಂದು ಒಳ್ಳೆಯ D10 ಮಾಸ್ಕನ್ನು ನಾನು ನಿಮಗೆ ತೊಗೊಂಡಿದ್ದೀನಿ. ಮತ್ತು ಈ ಒಂದು ಮಾಸ್ಕನ್ನು ನೀವು ಟ್ರೈ ಮಾಡಿರಿ. 100% ಅಲ್ಲ 200% ಕರೆಕ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತಾ. ಆದರೆ ವಾರದಲ್ಲಿ 2 ಸರ್ತಿ ಮಾಡಿರಿ. ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸನ್ನು ಕರೆಕ್ಟಾಗಿ ಹಾಕಿರಿ. ಕಸ್ತೂರಿ ಅರಿಶಿನ ಇದ್ದರೆ ಕಸ್ತೂರಿ ಅರಿಶಿನ ಹಾಕೋಬೋದು. ಈ ಮನೇಲಿರುವಂಥ ಅರಿಶಿನ ನೀವು ಬಳಸ್ತೀನಿ ಅಂತಂದ್ರೆ ಮನೇಲಿರುವಂಥ ಅರಿಶಿನ ನೀವು ಬಳಸ್ಕೋಬೋದು. ನಾನಿಲ್ಲಿ
ಈ ರೀತಿ ಒಂದು ಸ್ವಲ್ಪ ನಿಮ್ಮ ಹತ್ರ ಈ ಒಂದು ಆಯಿಲ್ ಇಲ್ಲಪ್ಪ ಅಂತ ಅಂದ್ರೆ ನೀವು ಯಾವುದು ರಾತ್ರಿ ಮಲಗುವಾಗ ಯಾವುದಾದ್ರೂ ಮಾಯ್ಶ್ಚರೈಸರ್ ಯೂಸ್ ಮಾಡೋದಿದ್ರೆ ನೈಟ್ ಕ್ರೀಮ್ ಯೂಸ್ ಮಾಡೋದಿದ್ರೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಅದೂ ನಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ಕೊನೆ ಪಕ್ಷ ಚೆನ್ನಾಗಿರುವಂಥ ಒಂದು ಒಳ್ಳೆ ಕೊಬ್ಬರಿ ಎಣ್ಣೆನಾದರೂ ನೀವು ಹಚ್ಕೊಂಡು ಮಲ್ಕೋಬೇಕಾಗುತ್ತೆ. ನೀವು ಈ ರೀತಿನಾದರೂ ನೀವು ಮಸಾಜ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇನ್ನೊಂದು ವಿಡಿಯೋ ನಾನು ತೋರಿಸಿದ್ದೀನಿ ಈ ರೀತಿ ನಾವು ಇಲ್ಲಿಂದ ಫಸ್ಟು ಹಿಂಗೆ ತೊಗೋಬೇಕು, ಒಂದು 10 ಸರ್ತಿ ಈ ರೀತಿ ತೊಗೋಬೇಕು. ಮತ್ತು ಇಲ್ಲಿ ನಮ್ಮ ತುಟಿ ಭಾಗದಿಂದ ಇಲ್ಲಿಗೆ ಬರಬೇಕು, ಮತ್ತು ಮೇಲೆ ನಮ್ಮ ಕಿವಿ ಹತ್ರಕ್ಕೆ ಹೋಗಬೇಕು. ಈ ರೀತಿಯಾಗಿ ನೀವು ಮಸಾಜ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಟೈಟ್ ಆಗ್ತೈತಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋನೂ ಆಗುತ್ತೆ. ಆಮೇಲೆ ಇಲ್ಲಿಂದ ಒಂದು 10 ಸರ್ತಿ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಒಂದು 10 ಸರ್ತಿ ಮಾಡಬೇಕು. ಮತ್ತು ನಾವು ಇಲ್ಲಿಂದ ಇಲ್ಲಿ ಈ ರೀತಿ ಮಾಡಬೇಕು. ಮತ್ತು ಇಲ್ಲಿ ಅಂದರೆ ನಮ್ಮ ಕಣ್ಣಿನ ಅಕ್ಕಪಕ್ಕ ಎಲ್ಲ ನೆರಿಗೆಗಳು ಬೀಳ್ತಿರ್ತಾವಲ್ಲ ಅದನ್ನು ಇದು ತಡೆ ಹಿಡಿತೈತಿ. ಇನ್ನೂ ಒಂದು ಇವತ್ತು ಹೇಳ್ತೀನಿ ನಾನು ನಿಮಗೆ, ಇದನ್ನು ಎಷ್ಟು ಸರ್ತಿ ನಾನು ಹೇಳ್ಬೇಕಂತೀನಿ ಮತ್ತು ನೆನಪಾಗ್ಬಿಡ್ತೀನಿ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ಎಲ್ಲಿ ನಮಗೆ ಬಂಗಿರುತ್ತೋ ಈಗ ನಾವು ಆಯಿಲನ್ನು ಹಚ್ತಿರ್ತೀವಲ್ಲ, ಹಚ್ಚುವಾಗ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಸ್ವಲ್ಪ ನಮ್ಗೆ ಅಂದರೆ ನಮಗೆ ಪೂರ್ತಿ ಗಾಯ ಆಗಂಗೆ ಚುಚ್ಕೊಳೋದಲ್ಲ, ಸ್ವಲ್ಪ ಅಂದರೆ ಇಲ್ಲೇನೋ ನಮ್ಗೆ ಇದು ಅದು ಈ ರೀತಿ ಮಾಡುವಾಗ ಅದಕ್ಕೆ ಸ್ಕಿನ್ನಿಗೆ ನಮ್ಗೆ ಗೊತ್ತಾಗೋಕೆ ಇಲ್ಲೇನೋ ಮಾಡ್ತಿದ್ದಾರೆ, ನಮ್ಗೆ ಇಲ್ಲೇನೋ ಒಂದು ಎಫೆಕ್ಟ್ ಆಗ್ತಾಯಿತ್ತು ನಮಗೆ ಅಂತ ಅನ್ನೋ ರೀತಿ ನಾವು ಇದನ್ನ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಚೂಡ್ತೀವಲ್ಲ ಆ ರೀತಿ ಇಲ್ಲಿ ನಮಗೆ ಎಲ್ಲಿ ನಮಗೆ ಬಂಗಿರುತ್ತೋ ಅಲ್ಲಿ ಈ ರೀತಿ ನಾವು ಒಂದು ಸ್ವಲ್ಪ ಈ ರೀತಿ ಹಿಂಗೆ ಚೂಟ್ಕೊಂಡಂಗೆ ಈ ರೀತಿ ಮಾಡಿದ್ರೆ ಇಲ್ಲೇನೋ ನಮಗೇನೋ ಆಗ್ತಾಯಿತ್ತು, ಅಲ್ಲೇನೋ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಅಲ್ಲಿ ಇದ್ದಲ್ಲಿ ಏನೋ ಒಂದು ಅದು ಎಫೆಕ್ಟ್ ಅನ್ನಿಸುತ್ತೆ, ಅದಕ್ಕೆ ಏನೋ ಮಾಡ್ತಿದ್ದಾರೆ ನಮಗಪ್ಪ ಅಂತೇಳಿ ಅನ್ನಿಸುತ್ತೆ. ಈ ರೀತಿ ನೋಡ್ರಿ ನಮ್ಮ ಇದ್ದಲ್ಲಿ ನಾವು ಈ ರೀತಿ ಮಾಡಬೇಕು. ನಾನು ಪ್ರತಿ ಸರ್ತಿ ನಾನು ವಿಡಿಯೋ ಒಳಗೂ ನಾನು ನೆನಪು ಮಾಡ್ಕೊತೀನಿ ಅಂತ ಹೇಳಬೇಕು ಅಂತೇಳಿ ಮತ್ತೆ ನಾನು ನೆನಪಾಗಿಲ್ಲ, ಅದಕ್ಕೆ ಇವತ್ತು ನಾನು ನೆನಪಾಗಿದ್ದಕ್ಕೋಸ್ಕರ ಹೇಳ್ತಿದ್ದೀನಿ. ನೋಡ್ರಿ ಈ ರೀತಿ ನಿಮ್ಗೆ ಎಲ್ಲಿ ಬಂಗೈತೋ ಅಲ್ಲಿ ಇಲ್ಲಿದ್ದರೆ ಇಲ್ಲಿ ಹಿಂಗೆ ಈ ರೀತಿ ಆಯಿಲನ್ನು ಈ ರೀತಿ ನಾವು ಮಸಾಜ್ ಮಾಡ್ತೀವಿ. ಆಮೇಲೆ ಇದು ಆಯಿಲಿ ಸ್ಕಿನ್ ಇದ್ದವ್ರು ನಾವು ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆಯಿಲಿ ಸ್ಕಿನ್ ಇದ್ದವರು ಹಚ್ಚಿ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಬೇಕತಿ. ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಇದ್ದವರು ಪೂರ್ತಿ ನೈಟ್ ಬಿಟ್ಟರು ಚೆನ್ನಾಗಿರ್ತೈತಿ. ಆದರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಗುಳ್ಳೆಗಳಾಗುವಂಥ ಚಾನ್ಸಸ್ ಇರೋದ್ರಿಂದ ನಾವು ಇಲ್ಲಿ ಒಂದು 10 ನಿಮಿಷ ಹಚ್ಚಿ ಈ ರೀತಿ ಎಲ್ಲ ಮಸಾಜ್ ಮಾಡ್ಕೊಡ್ರಿ. ಹಚ್ಚಿ ಮಸಾಜ್ ಆದಮೇಲೆ ನೀವು ಒಂದು 10 ನಿಮಿಷ ಬಿಟ್ಟು ಮುಖ ತೊಳೆದ್ರೆ ಚೆನ್ನಾಗಿರ್ತೈತಿ. ನೋಡಿರಿ ಇಷ್ಟು ಚೆನ್ನಾಗಿರುವಂಥ ನಂದು ಒಂದು ಇವತ್ತು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹಂಗೆ ಯಾವ ರೀತಿ ನಾವು ಆಯಿಲನ್ನು ಹಚ್ಚಿದಾಗ ಮಸಾಜ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವುದೇ ರೀತಿ ಇಲ್ಲಿ ನೀವು ಸ್ಕಿಪ್ ಮಾಡ್ತಾ ಹೋದ್ರಿ ಅಂದರೆ ನಾನು ಅದಕ್ಕೆ ಏನು ಹೇಳ್ತೀನಿ ಅದು ನಿಮಗೆ ಗೊತ್ತಾಗಂಗಿಲ್ಲ. ಮತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ, ಒಬ್ಬ ಸಿಸ್ಟರ್ ನನಗೆ ಮುಲೇಟಿ ಪೌಡರ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಹೇಳ್ರಿ ಅಂತ ಹೇಳಂದು ಮತ್ತೆ ಮೆಸೇಜ್ ಹಾಕಿದ್ರು. ಅಲ್ಲಿ ನಾನು ಅದನ್ನ ಪೂರ್ತಿ ಟೈಪ್ ಮಾಡ್ಕೊತ ಕುದ್ರೋದ್ರ ಬದಲಾಗಿ ನೀವು ನಾನು ಬಹಳಷ್ಟು ವಿಡಿಯೋಗಳನ್ನ ಹಾಕ್ತಾ ಬಂದಿದ್ದೀನಿ ಮುಲೇಟಿ ಪೌಡ್ರಿಗೋಸ್ಕರನೇ. ಅಲ್ಲಿ ಒಂದು ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೆ ಒಳ್ಳೆಯ ವಿಡಿಯೋಗಳು ನಿಮಗೆ ಸಿಗ್ತಾವೆ. ದಯವಿಟ್ಟು ಅಲ್ಲಿ ನೋಡಿರಿ. ನೀವು ವಾರದಲ್ಲಿ 2 ಸರ್ತಿ ಮಾಡಿರಿ. ಯಾಕಂತ ಅಂದರೆ ಈ ಬಿಸಿಲಿಗೆ ಪೂರ್ತಿ ಸ್ಕಿನ್ನು ಟ್ಯಾನ್ ಆಗೇ ಆಗುತ್ತೆ, ಆಗಂಗಿಲ್ಲ ಅಂತ ಹೇಳಂಗಿಲ್ಲ. ಈ ಒಂದು ಮಾಸ್ಕನ್ನು ನೀವು ವಾರದಲ್ಲಿ 2 ಸರ್ತಿ ನೀವು ಮಾಡ್ಕೊತ ಬಂದಿರಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಟ್ಯಾನ್ ನಮ್ಗೆ ಆಗುತ್ತೆ ಅನ್ನೋ ಭಯನೇ ಇರೋಂಗಿಲ್ಲ. ಅದಕ್ಕೋಸ್ಕರ ವಾರದಲ್ಲಿ 2 ಸರ್ತಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೋರಿ. ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋರಿ ಅಂತ ಹೇಳ್ತೀನಿ. ಭಾಳನೇ ಒಂದು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಕಿನ್ನು ಅಷ್ಟು ಸಾಫ್ಟ್ ಆಗಿತ್ತು. ಈ ಒಂದು ಫೇಸ್ ಪ್ಯಾಕನ್ನು ನೀವು ಮನೆಗೆ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇದೇ ರೀತಿ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.